ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ನಟಿ ರಮ್ಯಾ ಅವ್ರಿಗೆ ಏನ್ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಇಲ್ಲಿ ಪ್ರಶ್ನೆ ನಾವು ಕೇಳ್ತಾ ಇರೋಂಥವ್ರಲ್ಲ. ಇಲ್ಲಿ ಕೆಲವೊಬ್ರು ಇಂಡಸ್ಟ್ರಿನಲ್ಲೇ ಮಾಡ್ತಾ ಇರುವಂತ ಒಂದು ಪ್ರಶ್ನೆ ಇದು. ಜೊತೆಯಲ್ಲಿ ದರ್ಶನ್ ಅವ್ರಿಗೂ ಏನ್ ಮಾಡೋದಕ್ಕೆ ಕೆಲಸ ಇಲ್ವಾ, ಇಬ್ರಿಗೂ ಕೂಡ ಪ್ರಶ್ನೆ ಇದು. ಯಾಕಂದ್ರೆ ನೋಡಿ, ದರ್ಶನ್ ಅವ್ರ ಹೆಸರನ್ನ ಪದೇ ಪದೇ ತೆಗೆದುಕೊಳ್ತಲೇ ಇರ್ತಾರೆ. ಆಮೇಲೆ ಈ ಮಾಧ್ಯಮದವ್ರಿಗೂ ಅಷ್ಟೇ ಬೇರೆ ಯಾವುದು ಪ್ರಕರಣಗಳೇ ಇಲ್ವಾ, ಬೇರೆ ಯಾವ ವಿಚಾರವಾಗಿ ಈ ದೇಶದಲ್ಲಿ ಅಥವಾ ರಾಜ್ಯದ ಅಥವಾ ಬೆಂಗಳೂರಿನ ಬಗ್ಗೆ ಅಥವಾ ವಾರ್ಡ್ ವೈಸು ಅಥವಾ ಈ ಕ್ಷೇತ್ರವಾರು ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲೋದಕ್ಕೆ ಬೇರೆ ಯಾವ್ದು ಸುದ್ದಿಗಳನ್ನೇ ಇಲ್ವಾ? ಮೊನ್ನೆ ಎಲ್ಲ ಹೊಡೆದಿದ್ದು ಪ್ರಥಮ್ ಮತ್ತೆ ರಕ್ಷಕ್ ಬುಲಟ್ ಇಟ್ಕೊಂಡು ಹೊಡೆದಿದ್ದ ಸುದ್ದಿ. ಅದಾದ ನಂತರ ಇವತ್ತು ದರ್ಶನ್ ಇಟ್ಕೊಂಡು ಹಾಕಿ ಜಡಿತಾ ಇದ್ದಾರೆ ಸುದ್ದಿಗಳನ್ನ. ಏನು ನಟಿ ರಮ್ಯಾ ಹಂಗ್ ಮಾಡಿದ್ರು, ರಕ್ಷಿತಾ ಏನೋ ಟ್ವೀಟ್ ಮಾಡಿದ್ರು, ವಿಜಯಲಕ್ಷ್ಮಿ ಏನೋ ಮಾಡಿದ್ರು ಅಂತ ದಿನ ಬೆಳಿಗ್ಗೆ ಎದ್ರೆ ಇಂತಹದೇ ರಗಳೆ ಸುದ್ದಿಗಳು. ದೇಶದಲ್ಲಿ ಎಷ್ಟೊಂದು ಬೆಳಕು ಚೆಲ್ಲುವಂತ ಸುದ್ದಿಗಳಿದೆ, ಸಮಸ್ಯೆಗಳು, ಸಾವಿರಾರು ಸಮಸ್ಯೆಗಳಿದೆ. ಈ ವಾರ್ಡ್ ನೋಡಿ 6 ವರ್ಷ ಆಗಿದೆ ಬೆಂಗಳೂರು BBMPಗೆ ಏನು ಎಲೆಕ್ಷನ್ ಮಾಡಿ. ಯಾವ್ದಾದ್ರು ಒಂದು ವಾರ್ಡ್ ಹೋಗಿ ನೋಡಿ, ಸದ್ಯಕ್ಕೆ ಒಂದು ಜಮೀರ್ ಅಹಮದ್ ಖಾನ್ ಅವರ ಒಂದು ಕ್ಷೇತ್ರಕ್ಕೆ ಹೋಗಿ ನೋಡಿ, ಆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಗಬ್ಬು ನಾರ್ತಾ ಇರುತ್ತೆ. ಬೇಡ, ಪಕ್ಕದಲ್ಲೇ ಇರುವಂತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ನೋಡಿ. ಯಾರ ಮೇಲೂ ಬ್ಲೈಂಡ್ ಮಾಡ್ತಾರಂತದಲ್ಲ, ಯಾರನ್ನು ಆರೋಪ ಮಾಡ್ತಾರಂತದಲ್ಲ. ಸಮಸ್ಯೆ ಎಷ್ಟೊಂದಿದೆ. ಮಾಧ್ಯಮದವ್ರಿಗೆ ಏನಾಗಿದೆ, ಬೆಳಗ್ಗೆಯಿಂದ ದರ್ಶನ್ ದುಡಿಯೋದು, ಆಮೇಲೆ ಮೊನ್ನೆ ಹೊಡೆದಿದ್ದು ಅವನ ಯಾರು ಪ್ರಥಮ್ ಮತ್ತೆ ರಕ್ಷಕ್ ಬುಲಟ್, ಇವರಿಬ್ರದ್ದು ನೋಡಿ ಚಿಲ್ಡ್ರೆ ಬೀದಿ ಜಗಳ ಅಂತ ಹೇಳ್ಬೋದು. ಇವತ್ತಾಗ್ಲೇ ಕುತ್ಕೊಂಡು ದಾವಣಗೆರೆಯಲ್ಲಿ ಇಬ್ರು ಪಕ್ಕ ಚಡ್ಡಿ ದೋಸ್ತುಗಳನ್ನೋ ತರ ಪಕ್ಕದಲ್ಲೇ ಕುತ್ಕೊಂಡು ಬಕ್ರಾ ಮಾಡ್ತಾ ಇದಾರೆ. ಒಂದ್ ಕಡೆ ಇವ್ರು ಬಕ್ರಾ ಮಾಡಿದ್ ಯಾರನ್ನ ಅಂದ್ರೆ ಮೀಡಿಯಾದವ್ರನ್ನ ಮತ್ತೆ ಪೊಲೀಸ್ ಇಲಾಖೆಯವರ ಟೈಮ್ ಅನ್ನ ವೇಸ್ಟ್ ಮಾಡಿದ್ರು ಅಂತ ಹೇಳ್ಬೋದು. ನೋಡಿ, ಪ್ರಥಮ್ ಇವತ್ತು ಕುತ್ಕೊಂಡು ಯಾರ ಬಗ್ಗೆ ಆರೋಪ ಮಾಡಿದ್ದು? ಪ್ರಥಮ್ ಇದೇ ರಕ್ಷಕ್ ಬುಲಟ್ ವಿರುದ್ಧ ಪ್ರಥಮ್ ಆರೋಪ ಮಾಡಿದ್ದು. ಆ ಬೇಕ್ರಿ ಯಾರೋ ಒಬ್ಬ ಇದಾನೆ, ರೌಡಿ ಶೀಟರ್ ಅಂತೆ. ಸೊ ಆತನ ವಿರುದ್ಧ ನನಗೆ ಚೂರಿ ಹಾಕಕ್ ಬಂದ್ಬಿಟ್ರು, ಡ್ರ್ಯಾಗರ್ ತೆಗೆದ್ಬಿಟ್ರು, ಸೊ ಹಂಗೆ ಹಿಂಗೆ ಅಂತೆಲ್ಲ ಏನೆಲ್ಲ ಹೊಡೆದಿದ್ದು ಸುದ್ದಿಗಳನ್ನು ಕೂಡ ನಾವು ಇಲ್ಲಿ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಳ್ಳೋದಕ್ಕೆ ಒಂದು ರೀತಿ ಪ್ರಥಮ್ ಅವ್ರನ್ನು ಕೂಡ ಮಾತನಾಡ್ತಾರೆ. ಪ್ರಥಮ್ ಏನಾಯ್ತು, ಏನು ಕತೆ ಅಂತ ಹೇಳಿ. ಒಂದ್ ಕಡೆ ಪೊಲೀಸವ್ರಿಗೂ ಟೈಮ್ ವೇಸ್ಟು, ಈ ಕಡೆ ಮಾಧ್ಯಮದವ್ರಿಗೂ ಒಂದ್ ರೀತಿ ಬಕ್ರಾ ಮಾಡಿದ್ರು. ಇವತ್ತು ಇಬ್ರು ಪಕ್ಕದಲ್ಲಿ ಕುತ್ಕೊಂಡು ರಕ್ಷಕ್ ಬುಲಟ್ ಮತ್ತೆ ಪ್ರಥಮ್ ಫುಲ್ಲು ಅಣ್ಣ ಕುಚುಕು ಅನ್ನೋ ರೇಂಜಲ್ಲಿ ಸೊ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಇದೆಲ್ಲ ಏನೇ ಇದ್ರು ಕೂಡ ನಟಿ ಈ ರಮ್ಯಾಗೆ ಏನಾಗಿದೆ ರಮ್ಯಾ ಅವ್ರಿಗೆ ಅಂತ ಗೊತ್ತಿಲ್ಲ. ಸೊ ರಮ್ಯಾ ಅವ್ರು ಮಾಡ್ತಾ ಇರೋಂಥ ಆರೋಪ ಒಂದ್ ರೀತಿ ನೋಡಿ, ಈ ಸೆಲೆಬ್ರಿಟೀಸ್ ಅಂತ ಬಂದ್ಮೇಲೆ ಅಲ್ಲಿ ಏನಂತ ಹೇಳಿದ್ರು, ಈ ಕಮೆಂಟರ್ಸ್ಗಳಂತ ಇರ್ತಾರೆ. ಅವರು ಒಂದ್ ರೀತಿ ಈ ಹುಚ್ಚಾಸ್ಪತ್ರೆಗಳಿಗೆ ಗಿರಾಕಿ ಅಂತ ಹೇಳ್ಬೋದು. ಅವ್ರಿಗೆ ಮನ್ಸೋ ಇಚ್ಛೆ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಆ ಎಲ್ಲಾ ಕಮೆಂಟ್ಗಳನ್ನ ಓದ್ಕೊಂಡು ಕುತ್ಕೊಂಡ್ಬಿಟ್ರೆ ಹುಚ್ಚರು ಅವರೆಲ್ಲ, ನಾವು ಹುಚ್ಚರಾಗಿ ಹೋಗ್ತೀವಿ. ಇದೊಂದು ಕನಿಷ್ಠ ಪ್ರಜ್ಞೆ ಇರಬೇಕು. ಒಂದು ಸಾರ್ವಜನಿಕ ಜೀವನದಲ್ಲಿ ಇರುವಂತ ರಾಜಕಾರಣಿ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಆ ಕಮೆಂಟ್ಸ್ಗಳನ್ನ ಓದ್ಕೊಂಡು ಕುತ್ಕೊಂಡ್ರೆ ಅವ್ರು ಹುಚ್ಚರೇ ಆಗೋದು. ರಮ್ಯಾ ಅವ್ರಿಗೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಇಷ್ಟೊಂದು ಸೀರಿಯಸ್ ಆಗಿ ತಲೆಗೆ ತಗೊಳ್ಳೋದು ಅಂತ ಅವಶ್ಯಕತೆ ಇದ್ದ ಆ ಕಮೆಂಟ್ಗಳನ್ನೆಲ್ಲ ನೋಡ್ಕೊಂಡು ಕುತ್ಕೊಂಡ್ರೆ ಸೊ ಮನುಷ್ಯ ಏನಾಗ್ತಾನೆ, ನಿಜಕ್ಕೂ ಪಾಗಲಾಗ್ತಾನೆ. ಹಂಗಾಗಿ ನಟಿ ರಮ್ಯಾ ಅವ್ರಿಗೆ ಈ ಹಿಂದೆ ಒಂದು ಟ್ವೀಟ್ ಅನ್ನು ಮಾಡಿದ್ರು, ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ದರ್ಶನ್ ಅವ್ರ ಪರವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಏನಂತ ಕೊಡ್ತಾರೆ ಅಂದ್ರೆ, ದರ್ಶನ್ ಅವ್ರ ಬಗ್ಗೆ, ದರ್ಶನ್ ಒಬ್ಬ ಒಳ್ಳೆ ವ್ಯಕ್ತಿ, ಒಂದು ಬೆಸ್ಟ್ ಪರ್ಸನ್ ಅಂತ ಹೇಳಿ ಸೊ ಒಂದು ಕಮೆಂಟ್ ಅನ್ನ ಕೊಡ್ತಾರೆ. ಅದೇ ಬೇಕಾಗಿದ್ದಾಗ ಆ ವ್ಯಕ್ತಿ ತುಂಬಾ ಬೆಸ್ಟ್, ಸೂಪರು, ಹಂಗೆ ಹಿಂಗೆ ಅಂತೆಲ್ಲ ಹೊಗಳೋ ಅಂತ ಈ ಸೆಲೆಬ್ರಿಟೀಸ್ಗಳು, ಅದೇ ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ಬಿದ್ದ ಹಳ್ಳಕ್ಕೆ ಅಂದಾಗ ಅವನೊಂದ್ ರೀತಿ ಬೆಸ್ಟ್ ಆಗಿದ್ದವನು ಒಂದ್ ರೀತಿ ಬೇಡವಾಗ್ದೇನೆ ಆಗೋಗ್ತಾನೆ ಅಂತ ಅನ್ಸುತ್ತೆ. ಸೊ ನಟಿ ರಮ್ಯಾ ಅವ್ರಿಗಿದು ನೇರವಾಗಿ ಹೇಳುವಂತ ಮಾತುಗಳು. ಯಾಕಂದ್ರೆ ಯಾರೋ ಫ್ಯಾನ್ಸ್ ಮಾಡಿದ್ರು ಅಂದ ಮಾತ್ರಕ್ಕೆ ದರ್ಶನ್ ಅವ್ರ ವಿರುದ್ಧ ಈಗ ಮಾಡ್ತಾ ಇರುವಂತ ಅಪಪ್ರಚಾರ ಎಷ್ಟು ದೊಡ್ಡ ಡ್ಯಾಮೇಜ್ ಅಂದ್ರೆ ಅವ್ರ ವ್ಯಕ್ತಿತ್ವಕ್ಕೆ. ಜೊತೆಯಲ್ಲಿ ಅವ್ರಿಗೆ ಈಗ ಸಂಕಷ್ಟದಲ್ಲಿದ್ದಾರೆ. ದರ್ಶನ್ ಬೇಲ್ ಕ್ಯಾನ್ಸಲ್ ಆಗ್ಬಿಡುತ್ತಾ ಇಲ್ವಾ, ಇನ್ನು ಏನಾಗುತ್ತೆ ಅಂತಾನೂ ಗೊತ್ತಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಟಿ ರಮ್ಯಾ ಮಾಡ್ತಾ ಇರುವಂಥದ್ದು, ಜೊತೆಯಲ್ಲಿ ಈ ಬೀದಿ ಜಗಳ ಮಾಡ್ಕೊಳ್ತಾ ಇರುವಂತ ಈ ಪ್ರಥಮ್ ಆಗಿರ್ಬೋದು ಅಥವಾ ರಕ್ಷಕ್ ಬುಲಟ್ ಆಗಿರ್ಬೋದು, ಸೊ ಇವ್ರಿಗೆಲ್ಲ ಅದೇನ್ ಬಂದಿದೆ ರೋಗ ಅಂತಾನೆ ಗೊತ್ತಿಲ್ಲ. ಇನ್ನು ಈ ದರ್ಶನ್ ಅವ್ರ ಫ್ಯಾನ್ಸ್ಗೂ ಕೂಡ ಒಂದಷ್ಟು ಬುದ್ಧಿ ಬೇಕು ಅಂತ ಅನ್ಸುತ್ತೆ. ನೋಡಿ, ಸುಮ್ಮನೆ ಈ ಫ್ಯಾನ್ಸು ಅದು ಇದು ಅಂತೇಳಿ ಬಾಲ ಹಿಡ್ಕೊಂಡು ಓಡಾಡ್ತಿರಲ್ಲ, ಅದ್ರ ಬದಲು ನಿಮ್ ಕೆಲ್ಸದ ಕಡೆ ನಿಮ್ ಗಮನ. ಫ್ಯಾನ್ಸ ಓಕೆ, ಡೆವಿಲ್ ಸಿನಿಮಾ ಬರುತ್ತಾ, ಚಿಂದಿ ಉಡಾಯಿಸಿ ಚಿತ್ರಾನ್ನ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವ್ಯಾಪಾರ ಆಗುತ್ತೆ, ಬಿಸ್ನೆಸ್ ಆಗುತ್ತೆ. ಹೋಗಿ ಸಿನಿಮಾ ನೋಡಿ, ಸೆಲೆಬ್ರೇಟ್ ಮಾಡಿ, ಆರಾಮಾಗಿರಿ. ಅದನ್ನ ಬಿಟ್ಟು ದಿನಕ್ಕೊಂದು ಬೀದಿ ಜಗಳ ರೀತಿ ಆ ದರ್ಶನ್ ಅವ್ರಿಗೆ ಒಂದ್ ಕಡೆ ನೆಮ್ಮದಿ ಕೊಡೋದಿಲ್ಲ, ಈ ಕಡೆ ರಮ್ಯಾ ವಿರುದ್ಧ ಮಾಡಿದಂತ ಆ ಒಂದು ಬ್ಯಾಡ್ ಕಮೆಂಟ್ಸ್ಗಳು, ಇದರಿಂದ ದರ್ಶನ್ಗೆ ಕಪ್ಪು ಚುಕ್ಕಿ. ಸೊ ಈ ತರದ ಬೀದಿ ಜಗಳಗಳು ನಿಜಕ್ಕೂ ಯಾರೊಬ್ರಿಗೂ ಕೂಡ ಶೋಭೆ ತರುವಂತದ್ದಲ್ಲ ಅಂತ ಹೇಳ್ಬೋದು. ರಘು ಏನು ರೌಡಿ ಶೀಟರ್
ಬೇಕ್ರಿ ರಘು ಬರ್ತ್ಡೇ ಪಾರ್ಟಿ ಒಂದಷ್ಟು ವಿಜುವಲ್ಸ್ಗಳನ್ನ ನೋಡಿದಾಗ ಆ ಥರ ರೌಡಿ ಶೀಟ್ರು. ಈ ಪ್ರಥಮ್ ವಿಷಯಕ್ಕೆ ಬರೋದಾದ್ರೆ ಈಗ ರಮ್ಯಾ ಮ್ಯಾಟ್ರ್ ಬಿಟ್ಬಿಡಿ. ರಮ್ಯಾ ಏನು ಮಾಡೋಕ್ಕೆ ಕೈನಲ್ಲಿ ಸಿನಿಮಾ ಕೂಡ ಇಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಪಾಪ ಅನ್ಎಂಪ್ಲಾಯ್ಮೆಂಟ್ ಇದು ಕಾಡ್ತಾ ಇರೋವಂಥದ್ದು ಅವ್ರಿಗೆ. ಜೊತೆಯಲ್ಲಿ ಪೊಲಿಟಿಕಲಿ ಕೂಡ ರಾಜಕೀಯವಾಗಿ MP ಆಗಿದ್ರು, ಮಂಡ್ಯ MP. ರಾಜಕೀಯದಲ್ಲೂ ಕೂಡ ಈಗ ಅವ್ರಿಗೆ ಪಾಪ ಕೆಲಸ ಇಲ್ಲ. ಸೊ ಹಂಗಾಗಿ ಖಾಲಿ ಕೈನಲ್ಲಿ ಕುತ್ಕೊಂಡಿದ್ದಾರೆ ಏನೋ. ಈ ಕಮೆಂಟ್ಗಳನ್ನೆಲ್ಲ ಓದ್ತಾ ಸ್ಕ್ರಾಲ್ ಮಾಡ್ತಾ ಕುತ್ಕೊಂಡು ಸೊ ಈ ರೀತಿ ಆಗೋಗ್ಬಿಟ್ಟಿದ್ದಾರೆ ಪಾಪ. ಅವ್ರ ನೋವು ಅವ್ರಿಗೆ ಅರ್ಥ ಆಗುತ್ತೆ. ಸೈಬರ್ ಕ್ರೈಮ್ ಇದೆ, ಕಾನೂನಿದೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಸೊ ಇನ್ನು ಈ ಪ್ರಥಮ್ ವಿಷಯಕ್ಕೆ ಬರೋದಾದ್ರೆ, ಪ್ರಥಮ್ ನಿಜಕ್ಕೂ ಒಳ್ಳೆ ಹುಡುಗ ಪ್ರಥಮ್ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ನಟ ಭಯಂಕರ ಈತ. ಒಳ್ಳೆ ಹುಡುಗ ಪ್ರಥಮ್ ಅಲ್ಲ, ನಟ ಭಯಂಕರ ಅಂತ ಹೇಳ್ಬೋದು. ಮೊನ್ನೆ ಎಲ್ಲ ಮೀಡಿಯಾಗಳ ಮುಂದೆ ಏನ್ ಕೊಟ್ಟಿದ್ದು ಸ್ಟೇಟ್ಮೆಂಟು. ರಕ್ಷಕ್ ಬುಲೆಟ್ ಹಂಗ್ ಮಾಡ್ದ, ಬೇಕ್ರಿ ಅವ್ನ ಯಾರೋ ಇನ್ನೊಬ್ಬ ಡ್ರ್ಯಾಗರ್ ತೆಗ್ದಿಟ್ಟ, ಬಾರೋ ಅಣ್ಣ ಕೂಗ್ತಾವ್ರೆ, ಬಾಸ್ ಕೂಗ್ತಾವ್ರೆ ಅಂತೇಳಿ ಕರ್ಕೊಂಡು ಹೋದ ಆ ಕಡೆ ಸೈಡ್ಗೆ. ಅಲ್ಲಿ ಬೇಕ್ರಿ ಬಾಬು ಇದ್ದ, ಅವನು ಡ್ರ್ಯಾಗರ್ ತೆಗ್ದ ಇಟ್ಟ, ಅವ್ರ ಹುಡುಗರೆಲ್ಲ ಆವಾಜ್ ಹಾಕಿದ್ರು. ಅಲ್ಲೇ ಇದ್ದ ರಕ್ಷಕ್ ಬುಲೆಟ್ ನನ್ನನ್ನು ಕೇಳಲೇ ಇಲ್ಲ. ಏನ್ ಬಿಲ್ಡಪ್ ಕೊಟ್ಟಿದ್ದು. ನಿಜವಾಗ್ಲೂ ನಟ ಭಯಂಕರ ನೀವು ರಕ್ಷಕ್. ಅವರು ಪ್ರಥಮ್ ನೀವು ನಿಜಕ್ಕೂ ನಟ ಭಯಂಕರ ಅಂತೇಳಿ ಏನೋ ಒಂದು ಸಿನಿಮಾ ಇತ್ತಲ್ಲ, ನಿಜಕ್ಕೂ ನಟ ಭಯಂಕರನೇ. ಎಲ್ಲೋ ಒಂದ್ ಕಡೆ ಮೊನ್ನೆ ಹೇಳ್ಕೊಂಡ್ರು ರಕ್ಷಕ್ ಇವರು ಪ್ರಥಮ್, 6 ಕೋಟಿ ನನ್ನ ತಲೆ ಮೇಲೆ ಸಾಲ ಇದೆ, ನಾನು ಆ ಟೆನ್ಷನ್ ಅಲ್ಲಿ ಇದ್ದೀನಿ ಅಂತೇಳಿ. ಇದೊಂದ್ ರೀತಿ ಸಿನಿಮಾದವರ ಹುಚ್ಚು ತೇವಲ್ ಅಂತ ಅನ್ಸುತ್ತೆ. ಈ ಪ್ರಚಾರಕ್ಕೋಸ್ಕರ ಮಾಡುವಂತ ಈ ಚೀಪ್ ಗಿಮಿಕ್ ಅಂತ ಹೇಳ್ಬೇಕಾ ಪ್ರಥಮ್ಗೆ. ಎಂತ ನಟ ಭಯಂಕರ ಗುರು ನೀನು. ಮೊನ್ನೆ ಎಲ್ಲ ಆ ದೇವಸ್ಥಾನಕ್ಕೆ ಪ್ರಮೋಷನ್ಗಂತ ಕರ್ಕೊಂಡೋದ್ರು ಅಂತೇಳಿ ಕತೆ ಕಟ್ಟಿ, ಕತೆನೇ ನಿಜಾನೇ ಅಂತ ಇಟ್ಕೊಳ್ಳಿ, ಪ್ರಮೋಷನ್ಗಂತ ಕರ್ಕೊಂಡೋದ್ರು, ನಮ್ ಬಾಸ್ ಕೂಗ್ತಾವ್ರಂತ ಎತ್ತಾಕೊಂಡೋದ್ರು. ಅಲ್ಲಿ ದರ್ಶನ್ ಬಗ್ಗೆ ಇನ್ನೊಂದ್ಸಲ ಎಲ್ಲ ಮಾತಾಡ್ಬೇಡ ಅಂತೇಳಿ ಡ್ರ್ಯಾಗರ್ ತಗೋದ್ರು, ಚುಚ್ಚೇ ಬಿಟ್ರು, ಪ್ರಾಣಾಪಾಯದಿಂದ ಪಾರಾಗಿ ಬಂದ್ಬಿಟ್ಟೆ. ಅಯ್ಯೋಯ್ಯೋ ಅಪ್ಪಪ್ಪ ಅಂತೇಳಿ ಲಬ ಅಂತ ಬಾಯಿ ಪಡ್ಕೊಂಡಂತ ಪ್ರಥಮು ಇವತ್ತು ಸ್ನೇಹಿತರೆ ದಾವಣಗೆರೆನಲ್ಲಿ ಇದೇ ರಕ್ಷಕ್ ವಿರುದ್ಧ ಏನ್ ಹರಿಯಾಯ್ದೆ ಅಂತ ರಕ್ಷಕ್ ವಿರುದ್ಧ ಮಾತನಾಡಿದಂತ ಪ್ರಥಮು ರಕ್ಷಕ್ ಪಕ್ಕದಲ್ಲಿ ಕುತ್ಕೊಂಡು ಇಷ್ಟುದ್ದ ಮತ್ತೆ ಕತೆ ಬಿಡ್ತಾರಂಥದ್ದು. ರಕ್ಷಕ್ ನನ್ನ ತಮ್ಮ ಇದ್ದಂಗೆ, ನಾವ್ ಹಂಗೆ ಹಿಂಗೆ ಅಂತೇಳಿ ಮೀಡಿಯಾಗಳ ಮುಂದೆ ಏನ್ ಪ್ರಚಾರ ಗಿಟ್ಟಿಸ್ಕೊಳ್ಳುವಂತ ಹುಚ್ಚಪ್ಪ. ನಿಜಕ್ಕೂ ಇವ್ರಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಇನ್ನು ರೌಡಿ ಶೀಟ್ರು ರಘು ಬರ್ತ್ಡೇ ಪಾರ್ಟಿಯ ಒಂದು ವಿಜುವಲ್ಸ್ಗಳು ಇದಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಓಡಾಡ್ತಾ ಇದೆ. ಇನ್ನೂ ಒಂದು ಕತೆ ಕಟ್ಟಿದ್ರು. ದರ್ಶನ್ ರಕ್ಷಕ್ಕೆ ಯಾರು ಪ್ರಥಮೇ ಹೇಳಿದಂತ ಮಾತು. ನಿಜಕ್ಕೂ ಪ್ರಥಮ್ ಹುಚ್ಚ ಅಂತ ಹೇಳ್ಬೋದು ಗುರು. ಮುಂದೆ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡುವಂತ ಪ್ರಥಮ್ ನಟ ಭಯಂಕರ ಹುಚ್ಚ ನೀನು. ಅದೇ ಏನ್ ಹೇಳಿದಂದ್ರೆ ವಿಜಯಲಕ್ಷ್ಮಿ ಅವ್ರಿಗೆ ಇವಾಗ ಬರ್ತಾರಂತ ಮಾತಿ. ಪ್ರಥಮ್ ಹೇಳಿದಂತ ಮಾತು ಏನಂದ್ರೆ, ಮೊನ್ನೆ ದರ್ಶನ್ ಅವರ ಬ್ಯಾರಿಕೇಡ್ ನಲ್ಲಿ ಇದ್ದಂತ ರೌಡಿ ಶೀಟ್ರು ನನಗೆ ಚುಚ್ಚಕ್ ಬಂದ್ಬಿಟ್ಟ, ಕೊಲೆ ಮಾಡಕ್ ಬಂದ್ಬಿಟ್ಟ ಅಂತೆಲ್ಲ ಹೇಳಿ ಬೂಸಿ ಹೊಡೆದಂತ ಮನುಷ್ಯ. ಅಸಲಿ ಮ್ಯಾಟ್ರ್ ಏನಂದ್ರೆ, ಈ ದರ್ಶನ್ ಅವರ ಪ್ರಕರಣದಲ್ಲಿ ಅಂದ್ರೆ ದರ್ಶನ್ ಅವರು ಇದ್ದಂತ ಬ್ಯಾರಿಕೇಡ್ ನಲ್ಲ, ದರ್ಶನ್ ಅವರು ಇದ್ದಂತ ಸಂದರ್ಭದಲ್ಲಿ ಈ ಬೇಕ್ರಿ ಬಾಬು ಎನ್ನುವಂತ ರೌಡಿ ಶೀಟ್ರು ಕೂಡ ಅವತ್ತಿರ್ತಾನೆ. ಯಾವ ಸಂದರ್ಭದಲ್ಲಿ ಅಂದ್ರೆ, ಪತ್ನಿ ವಿಜಯಲಕ್ಷ್ಮಿ ಅವರ ವಿಚಾರವಾಗಿ ದರ್ಶನ್ ಅವ್ರಿಗೆ ಒಂದಷ್ಟು ಕ್ಲಾಶ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ದರ್ಶನ್ ಜೈಲಿಗೆ ಹೋಗಿರ್ತಾರೆ. ಸೊ ಅಲ್ಲಿ ಆ ಬೇಕ್ರಿ ಬಾಬು ಆ ಸಂದರ್ಭದಲ್ಲಿ ಇರ್ತಾನೆ. ಏನ್ ದರ್ಶನ್ ತಲೆ ಮೇಲೆ ಕುತ್ಕೊಂಡಿರಲ್ಲ, ದರ್ಶನ್ ತೊಡೆ ಮೇಲೆ ಏನ್ ಬೇಕ್ರಿ ಬಾಬು ಕುತ್ಕೊಂಡಿರಲ್ಲ, ಅವನು ಒಬ್ಬ ಕೈದಿಯಾಗಿ ಹೋಗಿರ್ತಾನೆ ಅಷ್ಟೇ. ಸೊ ಇಲ್ಲಿ ದರ್ಶನ್ಗೆ ಇನ್ನಿಲ್ಲದ ಏನೋ ಒಂದು ಮ್ಯಾಟ್ರ್ ಬಂದ್ಬಿಟ್ರೆ ಬೆಳೆದಿರೋ ಅಂತ ವ್ಯಕ್ತಿಗೆ ದರ್ಶನ್ ಒಬ್ಬ ನೋಡಿ ಆತ ಎಂತ ಚಾಲೆಂಜಿಂಗ್ ಸ್ಟಾರ್ ಅಂತ ಸುಮ್ಮನೆ ಕರ್ಸ್ಕೊಂಡಿಲ್ಲ. ಊಟಕ್ಕೂ ಇಲ್ಲದೆ ಬಂದಂತ ವ್ಯಕ್ತಿ, ಇಂಡಸ್ಟ್ರಿನಲ್ಲಿ ಕ್ಯಾಮ್ರಾ ಹಿಂದೆ ಅಂದ್ರೆ ಪರದೆ ಹಿಂದೆ ಕೆಲಸ ಮಾಡದಂತ ವ್ಯಕ್ತಿ, ಒಬ್ಬ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಬಂದಂತ ವ್ಯಕ್ತಿ ಊಟಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡು ಪರಬಾಡದ ಪಾಡೆಲ್ಲ ಪಟ್ಟು ಇವತ್ತು ಇಂಡಸ್ಟ್ರಿನಲ್ಲಿ ಅವ್ರ ಮನೆ ಮುಂದೆನೆ ಸಾಕಷ್ಟು ಜನ ಕೋಟಿ ಪ್ರೊಡ್ಯೂಸರ್ಗಳು ಮನೆ ಮುಂದೆನೆ ನಿಲ್ಲುವಂತೆ ಅದು ಒಂದು ಚಾಲೆಂಜ್ ಹಾಕಿ ಬೆಳೆದಿರುವಂತ ವ್ಯಕ್ತಿ ಮೇಲೆ ಯಾಕೆ ಇಷ್ಟೊಂದು ಎಲ್ರಿಗೂ ಕೋಪ, ಅದು ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು ಅಂತ ನಿಜಕ್ಕೂ ಗೊತ್ತಿಲ್ಲಪ್ಪ. ನಿಜಕ್ಕೂ ಇದೊಂದು ರೀತಿ ದರ್ಶನ್ ಅವ್ರು ಆಗಿರೋದಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ, ತಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಬೇರೆ ಯಾರಾದ್ರೂ ಆಗಿದ್ರೆ ದೇಶ ಬಿಟ್ಟು ಓಡೋಗ್ಬಿಡ್ತಾ ಇದ್ರು ಅಂತ ಅನ್ಸುತ್ತೆ. ಎಷ್ಟಂತ ಒಬ್ಬ ಮನುಷ್ಯನಿಗೆ ಕಾಟ ಕೊಡೋದಕ್ಕೆ ಹೋಗ್ತೀರಾ? ದರ್ಶನ್ಗೆ ಇಷ್ಟಂತ ಟಾರ್ಚರ್ ಇದು. ಅಪ್ಪಪ್ಪ ಅಯ್ಯಪ್ಪ ಅದು ಹೆಂಗ್ ಸಹಿಸ್ಕೊಳ್ತಾರೆ ಅಂತಾನೆ ಗೊತ್ತಿಲ್ಲ. ಪ್ರಪಂಚದಲ್ಲಿ ಆಗ್ಲೇ ಹೇಳಿದಾಗೆ ಎಷ್ಟೊಂದು ಸಮಸ್ಯೆಗಳಿದೆ. ರಮ್ಯಾ ಮೇಡಮ್ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಇಂಡಸ್ಟ್ರಿನಲ್ಲಿ ಬೇರೆ ಇನ್ಯಾರೇ ಆಗಿರ್ಬೋದು, ಇಂಡಸ್ಟ್ರಿನಲ್ಲಿ ಬಿದ್ದು ಬೇಡ್ತಾ ಇದೆ. ಕಸದ ರಾಶಿ ತರ ಅವ್ರ ಸಮಸ್ಯೆಗಳು, ಇಂಡಸ್ಟ್ರಿನಲ್ಲಿ ಇರುವಂತ ಸಮಸ್ಯೆಗಳು, ಅದನ್ನ ಬಗೆಹರಿಸೋದು ಕಡೆ ಮಾತನಾಡೋದಿಲ್ಲ. ಇನ್ನು ಮೀಡಿಯಾಗಳು 24x7 ಚಚ್ಚಿದ್ದು. ಮೊನ್ನೆ ಪ್ರಥಮ್ ಚಚ್ಚಿದ್ದು, ಇವತ್ತು ನಟಿ ರಕ್ಷಿತಾ ರಮ್ಯಾ ನಡುವೆ ಟ್ವಿಟ್ಟರ್ ವಾರು ವಿಜಯಲಕ್ಷ್ಮಿ ಅದೇನೋ ಮಾಡ್ತಾರಂತೆ, ಹೋಗಿ ಸೈಬರ್ ಕ್ರೈಮ್ಗೆ ದೂರು ಕೊಡ್ತಾರಂತೆ. ಬರೀ ಇದೇ ಸುದ್ದಿಗಳು. ನಿಜಕ್ಕೂ ಇದೆಲ್ಲ ಒಂದು ರೀತಿಯಲ್ಲಿ ಅಪಾಯಕಾರಿ ಸಂಗತಿ ಅಂತ ಹೇಳ್ಬೋದು. ಜೊತೆಯಲ್ಲಿ ಫೈನಲಿ ದರ್ಶನ್ ಅವರ
ಅಭಿಮಾನಿಗಳಿಗೂ ಕೂಡ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಬೇಕು. ಇನ್ನು ಮುಂದಾದ್ರೂ ದರ್ಶನ್ ಹೆಸರನ್ನ ಬಳಕೆ ಮಾಡ್ಕೊಳ್ಬೇಡಿ. ಯಾವನೋ ಏನೋ ಮಾಡೋ ತಪ್ಪಿಗೆ ದರ್ಶನ್ ತಲೆಗೆ ಯಾಕೆ ಕಟ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಅನ್ನೋದು ನಿಜಕ್ಕೂ ಗೊತ್ತಾಗೋದಿಲ್ಲ. ಅದೇನೋ ಹೇಳ್ತಾರಲ್ಲ, ಅದು ಹೇಳ್ಬಾರ್ದು, ಉರ್ದುನಲ್ಲಿರುವಂತ ಒಂದು ಗಾದೆ, ಖುದಾ ಅದೇನೋ ಮಾಡಿದ್ರೆ ಈ ತರ ಗಾದೆಗಳಿರುತ್ತೆ. ಸೊ ಹಂಗೆ ದರ್ಶನ್ ಪಾಪ ಏನು ಮಾಡದೇ ಇರೋಂಥ ತಪ್ಪಿಗೆ ದರ್ಶನ್ ಈಗಾಗಲೇ ಶಿಕ್ಷೆ ಅನುಭವಿಸ್ತಾ ಇರೋದಾಯ್ತು. ಜೊತೆನಲ್ಲಿ ಇನ್ಯಾವನ ಫ್ಯಾನ್ಸ್ ಅಂತ ಹೇಳ್ಕೊಂಡು ಅವ್ನು ಮಾಡೋವಂಥ ತೀಟ್ಲೆ ಕೆಲ್ಸಕ್ಕೆ, ಇಲ್ಲಿ ಯಾವನೋ ಕಮೆಂಟ್ ಮಾಡೋದಕ್ಕೆ, ಇದನ್ನ ತಗೊಂಬಂದು ದರ್ಶನ್ ತಲೆ ಮೇಲೆ ಹಾಕೋದು, ಅಲ್ಲಿ ಯಾವನೋ ಬಂದು ನಮ್ಮ ಬಾಸ್ ಬಗ್ಗೆ ಮಾತಾಡ್ಬೇಡ ಅಂತೇಳಿ ಚುಚ್ಚಕ್ ಬಂದ್ಬಿಟ್ಟ ಅಂತೇಳಿ ಇಲ್ಲಿ ದರ್ಶನ್ ಹೆಸರು ತಗೊಂಡು ಹಾಕೋದು. ಸೊ ಇದೆಲ್ಲವೂ ಕೂಡ ನಿಜಕ್ಕೂ ಅಪಾಯಕಾರಿ ಸಂಗತಿ ಅಂತ ಹೇಳ್ಬೋದು. ಕರ್ಮ ರಿಟರ್ನ್ಸ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ಕರ್ಮ ಯಾರನ್ನು ಕೂಡ ಬಿಡೋದಿಲ್ಲ. ಸೊ ನಿಮ್ಮನ್ನು ಕಾಡುತ್ತೆ, ಪ್ರಥಮ್ಗಾಗಿರ್ಬೋದು ಅಥವಾ ದರ್ಶನ್ ಅವ್ರ ವಿರುದ್ಧ ಇನ್ನಿಲ್ಲದ ಅಪಪ್ರಚಾರ ಮಾಡೋದಕ್ಕೆ ಯಾರೆಲ್ಲ ದರ್ಶನ್ ಅಂತಲ್ಲ, ನಾವೇನ್ ದರ್ಶನ್ ಪರ ಏನೆಲ್ಲ, ದರ್ಶನ್ ಏನ್ ನಮ್ಗೇನ್ ಕೊಟ್ಬಿಟ್ಟಿಲ್ಲ. ಸೊ ದರ್ಶನ್ ಅಂತಲ್ಲ, ಒಬ್ಬ ವ್ಯಕ್ತಿ ಬೆಳೆದು ತಿನ್ನೋದಕ್ಕೆ ಊಟ ಇಲ್ಲದೆ ಇರೋಂಥ ಸ್ಥಿತಿನಲ್ಲಿದ್ದಂಥ ಒಬ್ಬ ವ್ಯಕ್ತಿ ಇವತ್ತು ಸಾವಿರಾರು ಜನಕ್ಕೆ ಚಿತ್ರರಂಗದಲ್ಲಿ ಅವ್ರ ಸಿನಿಮಾ ಬಂದ್ರೆ ಸಾಕು, ಸಾವಿರಾರು ಜನಕ್ಕೆ ಅನ್ನಕ್ಕೆ ದಾರಿ ಆಗುತ್ತೆ ಅಂತ ಆ ರೇಂಜ್ಗೆ ಬೆಳೆದು ನಿಂತ ದರ್ಶನ್ ಮೇಲೆ ಇಂತಹ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಸ್ನೇಹಿತರೆ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.